ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧ 2024ರಲ್ಲಿ ಅವರ ಪುತ್ರ ಹಾಗೆ ಸಂಸದರಾಗಿದ್ದ ಮತ್ತು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಆದ ಮತ್ತು ಆ ಹೊತ್ತಿಗೆನೆ ನಡೆದಂತ ಬಹಳ ದೊಡ್ಡ ಕರ್ನಾಟಕದ ಹಗರಣ ಅತ್ಯಾಚಾರ ಮತ್ತು ವಿಡಿಯೋಗಳನ್ನ ಇಟ್ಕೊಂಡಿರೋದು ಪೆನ್ ಡ್ರೈವ್ ಹಂಚಿಕೆ ಇದೆಲ್ಲವೂ ಇಡೀ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದರಲ್ಲಿ ಎಚ್ ಡಿ ರೇವಣ್ಣ ಕೂಡ ಮನೆಗೆಲಸದ ಆಕೆಯ ಮೇಲೆ ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರ ಎಸಗಿದ್ದ ಆರೋಪ ಅವ್ರ ವಿರುದ್ಧ ಕೇಳಿ ಬಂದಿತ್ತು. ಅವರ ಅರೆಸ್ಟ್ ಕೂಡ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2025ರಲ್ಲಿ ಅಂದ್ರೆ 2 ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 354 ಮತ್ತು 354A ಈ 2 ಪ್ರಕರಣ ಈ 2 ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ವಿಶೇಷ ನ್ಯಾಯಾಲಯ ಮತ್ತು ಹೈಕೋರ್ಟ್ 2025ರ ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ 354 ಹಾಗೆ ಉಳಿಸಿಕೊಂಡು 354 354A ಒಂದು ಪ್ರಕರಣವನ್ನ ಅವ್ರ ವಿರುದ್ಧ ರದ್ದು ಮಾಡಲಾಯಿತು. ಅದೇನಿತ್ತು ಅಂತ ಅಂದ್ರೆ ಅದಕ್ಕೆ ಪೂರಕವಾಗಿ ಸೆಕ್ಷನ್ 473 ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ಯಾವುದೋ ಒಂದು ಘಟನೆ ನಡೆದಾಗ ಅದನ್ನ ತಡ ಆಗೋದಕ್ಕೆ ಸರಿಯಾದ ರೀಸನ್ಸ್ ಕೊಡ್ಬೇಕಾಗತ್ತೆ. 2020ರಲ್ಲಿ ನಡೆದಿದ್ದು ಅಂತ ಇಲ್ಲಿ ಚಾರ್ಜ್ ಶೀಟ್ ಹೇಳುತ್ತೆ. ಈ ಮನೆಗೆಲಸದ ಆಕೆಯ ಮೇಲೆ ಲೈಂಗಿಕ ಕಿರುಕುಳ 2020ರಲ್ಲಿ ಅಂತ 2020ರಲ್ಲಿ 2024 4 ವರ್ಷಗಳ ಅವಧಿ ಇದೆಯಲ್ಲ, ಆ ಅವಧಿಯನ್ನ ಸರಿಯಾದ ರೀತಿಯಲ್ಲಿ ಒಂದೋ ತನಿಖಾ ಸಂಸ್ಥೆ ಇಲ್ಲಾಂದ್ರೆ ದೂರುದಾರರು ಸರಿಯಾಗಿ ನ್ಯಾಯಾಲಯಕ್ಕೆ ತಿಳಿಸಬೇಕಾಗತ್ತೆ ಯಾವ ಕಾರಣಕ್ಕೆ ಡಿಲೇ ಆಯ್ತು ಅಂತ. ಸಾಮಾನ್ಯವಾಗಿ ಈ ತರದ ಪ್ರಕರಣಗಳಲ್ಲಿ ಡಿಲೇಯನ್ನ ಕೆಲವು ಸಂದರ್ಭ ಅಕ್ಸೆಪ್ಟ್ ಮಾಡುತ್ತೆ. ಅದಕ್ಕಾಗಿನೇ 473 ಕಲಂ ಇರೋದು. ಆದ್ರೆ ಸರಿಯಾದ ಒಂದು ಕಾರಣವನ್ನ ಒಂದೋ ತನಿಖಾ ಸಂಸ್ಥೆ ಅದು SIT ಈ ಪ್ರಕರಣದಲ್ಲಿ ಅಥವಾ ದೂರುದಾರರು ನೀಡಿಲ್ಲ, ನ್ಯಾಯಾಲಯಕ್ಕೆ ತೃಪ್ತಿ ಆಗ್ಲಿಲ್ಲ ಅಂತ ಅಂದ್ರೆ ಆ ಸೆಕ್ಷನ್ ಅನ್ನ ಪರಿಗಣಿಸೋದಿಲ್ಲ. ಅದೇ ಆಗಿರೋದು. ಆ ಕಾರಣಕ್ಕಾಗಿ ರೇವಣ್ಣ ವಿರುದ್ಧ ಒಂದು ಸೆಕ್ಷನ್ ಅನ್ನ ಅಂದ್ರೆ ಒಂದು ಪ್ರಕರಣವನ್ನ ಅವ್ರ ವಿರುದ್ಧ ಕೈ ಬಿಡಲಾಗಿತ್ತು. ಒಂದು ಪ್ರಕರಣ ಮಾತ್ರ ಆಯ್ತು. ಈ ರದ್ದುಪಡಿಸಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಅದರ ಅರ್ಜಿ ವಿಚಾರಣೆ ಇವತ್ತು ನಡೆದಿದ್ದು ಹೈಕೋರ್ಟ್ ಈ ಪ್ರಕರಣವನ್ನ ರದ್ದು ಮಾಡಿರೋದಕ್ಕೆ ಸ್ವಲ್ಪ ಅಸಮಾಧಾನವನ್ನ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಜೊತೆಗೆ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಸದ್ಯದ ಕಾನೂನಿನ ಸ್ಥಿತಿ ಆ ಪ್ರಕರಣ ರದ್ದಾಗಿದೆ, ಅಂದ್ರೆ ಸಂಪೂರ್ಣವಾಗಿ ಡಿಸ್ಚಾರ್ಜ್ ಮಾಡ್ಬಿಟ್ಟಿದೆ ಕರ್ನಾಟಕ ಹೈಕೋರ್ಟ್. ಆದ್ರೆ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈ ನೋಟಿಸ್ ಜಾರಿ ಮಾಡಿ ರೇವಣ್ಣ ಅವರು ಏನು ಉತ್ತರವನ್ನ ಕೊಡ್ತಾರೆ ಅದರ ಪರಿಶೀಲನೆಯನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ. ನಂತರ ಹೈಕೋರ್ಟ್ ನ ತೀರ್ಮಾನ ಏನಿದೆ ಅದರ ಒಂದು ಪರಿಶೀಲನೆಯನ್ನ ಮಾಡುತ್ತೆ. ಪ್ರಕರಣವನ್ನ ಮುಂದುವರಿಸಬೇಕೋ ಬೇಡವೋ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ತೀರ್ಮಾನ ಆಗತ್ತೆ. ಹೈಕೋರ್ಟ್ಗೆ ವಾದ ಮಾಡುವಂತ ಸಂದರ್ಭದಲ್ಲಿ ಹೈಕೋರ್ಟ್ ಏನಿತ್ತು ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ವ್ಯಕ್ತಿ ಇಬ್ಬರು ಸೇರಿ ಒಂದು ಕ್ರೈಮ್ ಅನ್ನ ಮಾಡಿದ್ದಾರೆ ಅಂದ್ರೆ 3ನೇ ವ್ಯಕ್ತಿ ಅಲ್ಲಿ ಇದ್ದಾನೆ ಅಂದ ತಕ್ಷಣ ಆ 3ನೇ ವ್ಯಕ್ತಿಯನ್ನು ಅದೇ ಕ್ರೈಮ್ ಮಾಡಿದ್ದಾನೆ ಅಂತ ನಾವು ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂತ ಹೇಳಿತ್ತು. ಪ್ರಜ್ವಲ್ ರೇವಣ್ಣ ಹೌದು, ಆತ ಮಾಡಿರೋದಕ್ಕೆ ಬಹಳಷ್ಟು ಸಾಕ್ಷಿಗಳಿದೆ. ಆದ್ರೆ ಆತನ ಜೊತೆಯಲ್ಲಿ ತಂದೆಯೂ ಮಾಡಿದ್ದಾರೆ ಅಥವಾ ಇನ್ನೊಂದು A1 A2 ಅಂತಿದ್ರೆ ಇನ್ನೊಬ್ಬ ವ್ಯಕ್ತಿಯು ಮಾಡಿದ್ದಾರೆ ಅಂತ ನಾವು ಅದನ್ನ ಅಪ್ಲೈ ಮಾಡೋಕ್ ಆಗೋದಿಲ್ಲ ಅಂತ ಹೇಳಿತ್ತು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಭಿನ್ನ ನಿಲುವನ್ನ ತಳೆದಿದೆ. ಈಗ ನೋಟಿಸ್ ಅಷ್ಟೇ ಜಾರಿಯಾಗಿದೆ. ಈ ನೋಟಿಸ್ಗೆ ಉತ್ತರವನ್ನ ರೇವಣ್ಣ ಅವರು ಕೊಡ್ತಾರೆ. ಮುಂದಿನ ತೀರ್ಮಾನವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳಲಿದೆ.